ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸರ್ಕಾರದ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದ ಸನ್ಮಾನ್ಯ ಶ್ರೀ ಎಚ್.ಡಿ. ಕುಮಾರಸ್ವಾಮಿ ರವರ 66ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಮನ್ಮೂಲ್ ನಿರ್ದೇಶಕರಾದ ಸಿ. ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಾಂಡವಪುರ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಒಳ ರೋಗಿಗಳಿಗೆ ಜೆಡಿಎಸ್ ಮುಖಂಡರ ಜೊತೆಗೂಡಿ ಹಣ್ಣು ಹಂಪಲು ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಪಾಂಡವಪುರ ತಾಲೂಕು ಆಡಳಿತ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಸಿ.ಎ. ಅರವಿಂದ್, ಜೆಡಿಎಸ್ ಮುಖಂಡರುಗಳಾದ ಪಾಂಡವಪುರ ಪುರಸಭೆ ಮಾಜಿ ಅಧ್ಯಕ್ಷರು ಎಂ. ಗಿರೀಶ್, ಸೋಮಶೇಖರ್ ಮತ್ತು ಪುರಸಭೆ ಮಾಜಿ ಸದಸ್ಯರಾದ ಚಂದ್ರು, ಸಗಾಯಂ, ಲಕ್ಷ್ಮೀಸಾಗರ ರಾಜೇಶ್, ವಕೀಲರಾದ ಕಣಿವೆ ಯೋಗೇಶ್, ಹಿರಿಯ ಪತ್ರಕರ್ತರು ಜಯರಾಮ್, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಚಿಕ್ಕಾಡೆ ತಿಮ್ಮೇಗೌಡರ ಮಗ ಚೇತನ್, ಕನಗನಮರಡಿ ಬೊಮ್ಮರಾಜು, ಮಾಣಿಕ್ಯನಹಳ್ಳಿ ಅಶೋಕ್, ಸಸಿ ಫುಟ್ವೇರ್ ಅಂಗಡಿ ಮಾಲೀಕರಾದ ಶಶಿ, ಹಲ್ಪಳ್ಳಿ ಗೋವಿಂದರಾಜು, ರಾಜೇಶ್, ಪಾಂಡವಪುರ TAPC-MS ಅಧ್ಯಕ್ಷರಾದ ಚಿಕ್ಕಾಡೆ ಗಿರೀಶ್, ನಿರ್ದೇಶಕರು ಆದರ್ಶ, ಪ್ರಶಾಂತ್, ಟೌನ್ ಗುರು ಸೇರಿದಂತೆ ಮುಖಂಡರು, ಸಾರ್ವಜನಿಕರು, ಆಸ್ಪತ್ರೆ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಇವತ್ತೆಲ್ಲ ಕುಮಾರಣ್ಣ ಹುಟ್ಟುಹಬ್ಬಕ್ಕೆ ಹಣ್ಣು ಕೊಡ್ತಾ ಇದ್ವಿ. ಚೆನ್ನಾಗಿರ್ಲಿ ಅಂತ ಆರೈಸ್ರವ. ಗೌರ್ಮೆಂಟ್ ಹಾಸ್ಪಿಟ್ಲು ಏನಿಲ್ಲ ಅಲ್ಲಿ ಅಣ್ಣ ಒಬ್ಬೊಬ್ರು ಕೊಡ್ರಿ. ಸರಿ ಓಕೆ ಸರ್. ಗೋವಿಂದಪ್ಪ ಆಯ್ತಾ? ಸಾಕು ಈಚೆ ಈ ದಿನ ನಿಮ್ಮೆಲ್ಲರ ನೆಚ್ಚಿನ ನಾಯಕರು, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಹಾಲಿ ಭಾರಿ ಕೈಗಾರಿಕೆ ಮತ್ತು ಉಕ್ಕು ಸಚಿವರಾದಂಥ ತಾಯಿ ಹೃದಯವಂತರಾದಂಥ ಎಚ್.ಡಿ. ಕುಮಾರಣ್ಣನವರ 66ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಈಗಾಗಲೇ ನಾವು ನಮ್ಮ ಬಾರ್ಡ್ರು ಮದ್ದೂರಿಂದ ಅಪ್ ಟು ಶ್ರೀರಂಗಪಟ್ಟಣ ತನಕ ಅವರ ಮೆರವಣಿಗೆ ಮುಖಾಂತರ ಕಳಿಸ್ಕೊಟ್ಬಿಟ್ಟು ಚಾಮುಂಡೇಶ್ವರಿ ತಾಯಿ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತೇಳಿ ಅವ್ರಿಗೆ ಚಾಮುಂಡೇಶ್ವರಿ ದೇವಸ್ಥಾನ ಕಳಿಸ್ಕೊಟ್ಬಿಟ್ಟು ನಾವು ಈಗ ನಮ್ಮ ಪಾಂಡವಪುರ ವಿಭಾಗೀಯ ಹಾಸ್ಪಿಟ್ಲಿಗೆ ನಮ್ಮ ಎಲ್ಲ ಪಕ್ಷದ ಮುಖಂಡರುಗಳಾದಂಥ ಗಿರೀಶ್ ಅಣ್ಣ, ಸೋಮಣ್ಣವರು ಎಲ್ಲ ನಮ್ಮ ಯುವ ಮಿತ್ರರ ಕೂಡಿ ಹಾಗೂ ನಮ್ಮ ಎಲ್ಲ ವೈದ್ಯಾಧಿಕಾರಿಗಳ ಸಮ್ಮುಖದಲ್ಲಿ ಈ ದಿನ ನಮ್ಮ ಕುಮಾರಣ್ಣನವರಿಗೆ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಅಂತೇಳಿ ಪಾಂಡವಪುರ ತಾಲೂಕಿನ ಆಸ್ಪತ್ರೆ ಎಲ್ಲ ನಮ್ಮ ರೋಗಿಗಳಿಗೆ ಹಣ್ಣು ಹಂಪಲವನ್ನು ವಿತರಣೆ ಮಾಡಿದ್ದಾರೆ.
ಅವ್ರಿಗೆಲ್ಲರೂ ಕೂಡ ಧನ್ಯವಾದನ ಅರ್ಪಿಸ್ತೇನೆ. ಅದೇ ರೀತಿ ನಮ್ಮ ಕುಮಾರಣ್ಣ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಬಯಸ್ತೇನೆ. ಆತ್ಮೀಯ ಬಂಧುಗಳೇ, ಇವತ್ತು ಕರ್ನಾಟಕ ರಾಜ್ಯ ಕಂಡ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರಾದಂಥ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಹಾಲಿ ಕೇಂದ್ರ ಸರ್ಕಾರದ ಭಾರಿ ಕೈಗಾರಿಕಾ ಮಂತ್ರಿಗಳಾದಂಥ ಕುಮಾರಣ್ಣವರ 66ನೇ ಹುಟ್ಟುಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಈಗಾಗಲೇ ಪುಟ್ಟರಾಜಣ್ಣವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಆಚರಣೆ ಮಾಡಿ, ಇವತ್ತು ನಮ್ಮ ಮನ್ಮೂಲ ನಿರ್ದೇಶಕರಾದಂಥ ಕುಮಾರಣ್ಣವರ ನೇತೃತ್ವದಲ್ಲಿ ಪಾಂಡವಪುರ ಉಪವಿಭಾಗೀಯ ಹಾಸ್ಪಿಟಲ್ನಲ್ಲಿ ರೋಗಿಗಳಿಗೆ ಹಣ್ಣು ವಿತರಣಾ ಕಾರ್ಯಕ್ರಮವನ್ನು ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಮ್ಮ ಪುಟ್ಟರಾಜಣ್ಣವರು ಆದೇಶ ಮಾಡಿದರು. ಅದಕ್ಕೋಸ್ಕರ ಇವತ್ತು ಪಾಂಡವಪುರ ಉಪವಿಭಾಗೀಯ ಹಾಸ್ಪಿಟಲ್ಲಿ ಎಲ್ಲ ರೋಗಿಗಳಿಗೂ ಹಣ್ಣು ಕುಮಾರಣ್ಣವರ ನೇತೃತ್ವದಲ್ಲಿ ಹಣ್ಣು ವಿತರಣೆ ಮಾಡಿ, ನಾವು ಪಾಂಡವಪುರ ಅಲ್ಲ ಕರ್ನಾಟಕ ರಾಜ್ಯದಂಥ ಜನತಾದಳ ಮತ್ತು ಮಿಕ್ಕ ಎಲ್ಲ ಹೃದಯವಂತರು ಬೇಡ್ಕೊಳ್ಳೋದಿಷ್ಟೇ ಪರಮಾತ್ಮನಲ್ಲಿ ಕುಮಾರಣ್ಣವ್ರಿಗೆ ದೀರ್ಘಾಯಸ್ಸು ಕೊಡಲಿ, ಅವ್ರಿಗೆ ಅವ್ರ ಆರೋಗ್ಯ ಭಾಳ ಬೇಗ ಗುಣಮುಕ್ತರಾಗಲಿ ಅಂತ ವಿನಂತಿ ಮಾಡ್ಕೊಳ್ತಾ, ಅವರು ಇನ್ನೂ 100 ಕಾಲ ಈ ಕರ್ನಾಟಕ ರಾಜ್ಯದ ಒಂದು ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯ ಜನತೆಯ ಬಡವರ ಕಣ್ಣೀರನ್ನು ಒರೆಸುವಂಥ ಶಕ್ತಿ ಆ ಕಾವೇರಿ ಚಾಮುಂಡಿ ಮಾತೆ ಎಲ್ಲ ಶನಿದೇವರು ಕೊಡಲಿ ಅಂತ ಹಾರೈಸ್ತಾ, ಇವತ್ತು ಕುಮಾರಣ್ಣವರ 66ನೇ ಹುಟ್ಟುಹಬ್ಬವನ್ನು ಈ ಹಾಸ್ಪಿಟಲ್ ಮಾಡಿದ್ವಿ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ರಿ. ತಮಗೂ ಆತ್ಮೀಯ ಸ್ವಾಗತವನ್ನು ಕೋರ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಸೋಮಣ್ಣ ನಾಯಕರಾದಂಥ ಕುಮಾರಣ್ಣವ್ರ ನೇತೃತ್ವದಲ್ಲಿ ನಮ್ಮ ರಾಜ್ಯದ ನಮ್ಮ ಪಕ್ಷದ ಅಧ್ಯಕ್ಷರು ಕೇಂದ್ರ ಮಂತ್ರಿಗಳಾಗಿರ್ತಕ್ಕಂಥ ಕುಮಾರಣ್ಣವ್ರ 66ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಪಾಂಡವಪುರ ಮುಂದಿನ ದಿನಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರ ಜೊತೆಯಲ್ಲೇ ನಮ್ಮ ನಾಯಕರಾದಂಥ ಪುಟ್ಟರಾಜಣ್ಣವರು ರಾಜ್ಯದ ಮಂತ್ರಿಯಾಗಿ ಈ ರಾಜ್ಯಕ್ಕೆ ಮತ್ತು ಈ ತಾಲೂಕಿಗೆ ಅಭಿವೃದ್ಧಿಯ ಕೆಲಸವನ್ನು ನಿರ್ವಹಿಸಲಿಕ್ಕೆ ಅವ್ರಿಗೆಲ್ಲರೂ ಕೂಡ ಆರೋಗ್ಯವನ್ನು ಕೊಡಲಿ ಅಂತೇಳಿ ಆಶಿಸ್ತಾ ನೀವೆಲ್ರಿಗೂ ವಂದಿಸ್ತಾ ನನ್ನ ಮಾತನ್ನು ಈ ದಿನ ಏನು ನಮ್ಮ ನೆಚ್ಚಿನ ಮಾಜಿ ಮುಖ್ಯಮಂತ್ರಿಗಳಾದಂತಹ ಶ್ರೀ ಕುಮಾರಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ನಮ್ಮ ಜನಪ್ರಿಯ ನಾಯಕರಾದಂತಹ ಕರ್ನಾಟಕ ಸರ್ಕಾರದ ಮಾಜಿ ಮಂತ್ರಿಗಳಾದಂಥ CS ಪುಟ್ಟರಾಜಣ್ಣನವರ ಅಭಿಮಾನಿಗಳು ಹಾಗೂ ನಮ್ಮ ಮನ್ಮೂಲ್ ನಿರ್ದೇಶಕರಾದಂತಹ ಶಿವಕುಮಾರಣ್ಣನವರ ನೇತೃತ್ವದಲ್ಲಿ ಈ ರಾಜ್ಯ ಕಂಡಂತಹ ಅಪರೂಪದ ರಾಜಕಾರಣಿ ಮಾತೃ ಹೃದಯಿ ನಮ್ಮ ಕುಮಾರಣ್ಣನವರ ಹುಟ್ಟುಹಬ್ಬ. ಆ ಹುಟ್ಟುಹಬ್ಬದ ದಿನ ನಾವೆಲ್ಲ ಅಭಿಮಾನಿಗಳು ಇವತ್ತು ಈ ರೋಗಿಗಳಿಗೆ ಹಣ್ಣು ಹಂಪಲನ್ನು ವಿತರಣೆ ಮಾಡ್ತಾ, ಮುಂದಿನ ದಿನಗಳಲ್ಲಿ ಈ ರಾಜ್ಯದಲ್ಲಿ ಕುಮಾರಣ್ಣನವರು ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು. ಅದೇ ರೀತಿ ನಮ್ಮ ನೆಚ್ಚಿನ ನಾಯಕರಾದಂತಹ CS ಪುಟ್ಟರಾಜಣ್ಣನವರು ಕುಮಾರಣ್ಣನವರ ಮಂತ್ರಿಮಂಡಲದಲ್ಲಿ ಸಚಿವರಾಗಿ ಈ ತಾಲೂಕಿನ ಈ ಜಿಲ್ಲೆಯ ಹೆಮ್ಮೆಯನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಏರಿಸಬೇಕಂತ ಕೇಳ್ಕೊತಾ, ಇವತ್ತೆಲ್ಲ ಏನು ನಮ್ಮ ಪುಟ್ಟರಾಜಣ್ಣರ ಅಭಿಮಾನಿಗಳ ಸಂಘದವರೆಲ್ಲ ಸೇರಿ ಇವತ್ತು ಕುಮಾರಣ್ಣನ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಿದ್ದೀವಿ. ಕುಮಾರಣ್ಣನವರಿಗೆ ಆ ತಾಯಿ ಚಾಮುಂಡೇಶ್ವರಿ ಆಯುಸ್ಸು ಅಂತ. ಕುಮಾರಸ್ವಾಮಿಯವರು ಹುಟ್ಟು ಹಬ್ಬಕ್ಕೆ, ಕುಮಾರಸ್ವಾಮಿಯವರು ಹುಟ್ಟು ಹಬ್ಬಕ್ಕೆ ಗೌರವಾನ್ವಿತ. ಇವತ್ತೇನು ಈ ನಾಡಿನ ಮಣ್ಣಿನಲ್ಲಿ ನಾವು ಇವತ್ತೇನು ಅನ್ನವನ್ನು ಉಣ್ತಾ ಇದ್ದೀವಿ ಅಂತ ಅಂದರೆ ಅದಕ್ಕೆ ಮೂಲ ಕಾರಣ ಪುರುಷರಾಗಿರ್ತಕ್ಕಂಥ ಸನ್ಮಾನ್ಯ ಗೌರವಾನ್ವಿತ ಕೇಂದ್ರ ಸಚಿವರಾಗಿರ್ತಕ್ಕಂಥ ನಮ್ಮ ಕುಮಾರಸ್ವಾಮಣ್ಣವರು ಇವತ್ತಿಗೆ ಹುಟ್ಟಿ 66 ವರ್ಷಗಳನ್ನ ಪೂರೈಸಿ ಇವತ್ತು 67ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ಮನ್ಮೂಲ್ನ ನಿರ್ದೇಶಕರು ನಮ್ಮೆಲ್ಲ ಹಿರಿಯರೂ ಆಗಿರ್ತಕ್ಕಂಥ ಗೌರವಾನ್ವಿತ ನಮ್ಮ ಶಿವಕುಮಾರಣ್ಣವರ ನೇತೃತ್ವದಲ್ಲಿ ಇವತ್ತೇನು ರೋಗಿಗಳು ಆರೋಗ್ಯವನ್ನು ಕಾಪಾಡಲಿಕ್ಕೆ, ಅದೇ ರೀತಿ ಕುಮಾರಣ್ಣವ್ರಿಗೂ ಕೂಡ ಎಲ್ಲ ರೋಗಿಗಳ ಆಶೀರ್ವಾದಗಳು ಕೂಡ ಇರಲಿ, ಈ ನಾಡಿನ ಜನತೆಯ ಆಶೀರ್ವಾದ ಕೂಡ ಇರಲಿ. ಈ ನಾಡಿಗೆ ಮುಂದೊಂದು ದಿವಸ ಮುಖ್ಯಮಂತ್ರಿಯಾಗಿ ಇವತ್ತೇನು ಬಡಬಗ್ಗರಿಗೆ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ, ರೈತರಿಗೆ ಎಲ್ರಿಗೂ ಕೂಡ ಒಂದು ಅನುಕೂಲವನ್ನು ಮಾಡುವ ನಿಟ್ಟಿನಲ್ಲಿ ಆ ದೇವರು ಒಳ್ಳೇದು ಮಾಡಲಿ ಅಂತಕ್ಕಂಥ ಆಶಯವನ್ನು ಇಟ್ಕೊಂಡು ನಮ್ಮ ಪೂಜ್ಯ ನಮ್ಮ ನಾಯಕರಾಗಿರ್ತಕ್ಕಂಥ ಪುಟ್ಟರಾಜಣ್ಣವರ ಆಶೀರ್ವಾದದಿಂದ ಈ ದಿನ ನಾವು ಕುಮಾರಣ್ಣ ನೇತೃತ್ವದಲ್ಲಿ ಹಣ್ಣು ಹಂಪಲ ವಿತರಣೆ ಮಾಡಿದ್ದೀವಿ. ನಿಮ್ಮೆಲ್ಲರಿಗೂ ಕೂಡ ನಾವು ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾ ಇದ್ದೀನಿ.
ಇಲ್ಲ